ಮಗ ಒಂದು ದೊಡ್ಡ ಘಟ್ಟ ದಾಟಿದ್ದೇವೆ. ಘಟ್ಟ ದಾಟಿ 60 ವರ್ಷ ಅಂದರೆ ಸಾಮಾನ್ಯ ಅಮ್ಮನ ಬಗ್ಗೆ ನೀನು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲರೂ ಈ ಸುಖರೂಪವಾಗಿ 100 ವರ್ಷ ಬಾಳ್ರು. Many happy returns of the day, Soma. God bless you. Have a nice day. ಸೋಮ, ಇವತ್ತು ಜುಲೈ 24 ನಿಂದು 60 ವರ್ಷದ ಬರ್ತ್ಡೇ. ನಮಗೆಲ್ಲ ಭಾಳ ಖುಷಿ ಆಗ್ಯದ. ಆದ್ರೆ ನೀನು ಜೋಡಿನ ಇಲ್ಲೇ ಇಲ್ಲ. ಇವತ್ತು ನೀ ಕಾಶಿ ಒಳಗಿದ್ದಿ. ಹಿಂದೂ ಮೈಥಾಲಜಿ ಪ್ರಕಾರ ಇಟ್ ಇಸ್ ಎ ವೆರಿ ಹೋಲಿ ಪ್ಲೇಸ್. ನೋಡಿ ನಿಮ್ಮ ಮನೆಯವರು ಹೆಂಗೆ ಪ್ಲ್ಯಾನ್ ಮಾಡಿ ನಿಂದು 60 ವರ್ಷ ಬರ್ತ್ಡೇಕ್ಕೆ ಕರ್ಕೊಂಡು ಹೋಗ್ಯಾರ ಕಾಶಿಗೆ. ವೆರಿ ಲಕ್ಕಿ ಟು ಬಿ ಇನ್ ಸಚ್ ಎ ಹೋಲಿ ಪ್ಲೇಸ್. ಸೊ ಇಷ್ಟು ದಿವಸ ಎಲ್ಲ ದೇವ್ರು ನಿನಗೆ ಹೆಂಗೆ ಎಲ್ಲ ಥರದಿಂದ ಬ್ಲೆಸ್ ಮಾಡಿ ಮನಸ್ಸಿಗೆ ಖುಷಿ ಸಂತೋಷ ಎಲ್ಲ ಕೊಟ್ಟಾನೋ ಅದೇ ಥರ ಹಿಂಗೆ ಮುಂದುವರ್ಕೊಂಡು ಹೋಗಲಿ. ನಿನ್ನ ಇಚ್ಛೆಗಳೆಲ್ಲ ಪೂರೈಸಲಿ ದೇವರು ಅಂಥೇಳಿ ನಾವು ಬೇಡ್ಕೋತೇವೆ. ಮತ್ತು ಇಷ್ಟು ದಿವಸದ ನಮ್ಮ ಇದ್ರೊಳಗೆ ಕೂಡಿ ಬೆಳೆದ ಮುಂದೆ ಎಲ್ಲ ಒಬ್ರಿಗೊಬ್ರು ಕೂಡಿ ಬೆಳೆಯೋ ಮಂದಿ ಏನು ಹೆಲ್ಪ್ ಮಾಡಿದ್ದಕ್ಕೆಲ್ಲ ಭಾರಿ ಥ್ಯಾಂಕ್ಸ್ ನಿನಗೆ. ಹಿಂಗೆ ಮುಂದೆ ಮಕ್ಕಳು ಮೊಮ್ಮಗ ಒಬ್ಬ ಬಂದ್ರೆ ಅದು ಒಂದು ನಿಂದು ಇಚ್ಛಾ ಪೂರೈಸ್ದಂಗೆ ಆಗ್ತದೆ. ನೋಡು, ನಿಂದು 60 ವರ್ಷನೇ ಬರ್ತ್ಡೇಗನ ಹೆಂಗೆ ಮಗ ಗಿಫ್ಟ್ ಕೊಟ್ಟಾನ ಸುದ್ದಿ. ಅದೊಂದು ಮೊಮ್ಮಗ ಒಂದು ಬಂದುಬಿಟ್ರೆ ಅದು ಒಂದು ಇಚ್ಛಾ ಪೂರೈಸ್ದಂಗೆ ಆಗ್ತದೆ. ಎಲ್ಲ ಚಲೋ ಆಗ್ತದೆ. ಸೊ ಹಿಂಗೆ ಈಗ ಎಷ್ಟು ದಿವಸ ಇದ್ದಂಗೆ ನಿನ್ನ ದೇವರು ಖುಷಿಯ ಕೊಡಲಿ ಇನ್ನು ಮುಂದನು ಅಂತ ಬೇಡ್ಕೋತೀನಿ. ಗಾಡ್ ಬ್ಲೆಸ್ ಯು ವಿತ್ ಎ ವೆರಿ ವೆರಿ ಲಾಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಹ್ಯಾಪಿ ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ಲೈಫ್ ಅಹೆಡ್. ಸೊ ದೀಸ್ ಆರ್ ಮೈ ವಿಶಸ್ ಆನ್ ಯುವರ್ 60th birthday. ಹ್ಯಾಪಿ ಬರ್ಡೇ ಸುಮಾ. ಹಿಂಗೆ ನಿಮ್ದು ಲೈಫ್ ಅಗ್ದಿ ಆರಾಮ್ ಸುಖದಿಂದ ನಡೀಲಿ. 100 ವರ್ಷ ಇಬ್ಬರು ಆರಾಮಿರ್ರಿ. ಸುಮಾನ್ ಬಗ್ಗೆ ಏನರ ಹೇಳ್ಬೇಕಂದ್ರೆ ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ಸುಮಾ ಅಂದ್ರೆ ಹಂಗಿದ್ದಾಳೆ ಆಕಿ. ಅಷ್ಟು ಲವ್ಲಿ ಸಿಸ್ಟರ್ ಆಕಿ. ತವ್ರ ಮನೆಯೊಳಗೆ ಅತ್ತಿ ಮನೆಯೊಳಗೆ ಎಲ್ಲ ಕಡೆನೂ ಸುಮಾ ಅಂದ್ರೆ ಎಲ್ಲರೂ ಅಷ್ಟು ಪ್ರೀತಿ ಎಲ್ಲ. ಮತ್ತು ಎಲ್ಲದಕ್ಕೂ ನಾನಂತೂ ಆಕಿನ ಭಾಳ ಕೇಳ್ತೇನೆ. ಹಬ್ಬ ಅಡ್ಗಿದು ಎಲ್ಲ ಆಕಿನ ಮತ್ತೊಂದು ಏನು ಶಾಸ್ತ್ರ ರೀತಿ ನೀತಿ ಎಲ್ಲದಕ್ಕೂ ಆಕಿನ ಭಾಳ ಕೇಳ್ತಿರ್ತೇನೆ ನಾನು. ನನಗಿಂತ ಸಣ್ಣಕ್ಕೆ ಆದ್ರೂ. ಯಾಕಂದ್ರೆ ಅಷ್ಟು ಎಲ್ಲ ತಿಳ್ಕೊಂಡಾಳ. ಮತ್ತು ಎಲ್ಲ ಅಗ್ದಿ ಖುಷಿಯಿಂದ ಹೇಳ್ತಾಳೆ. ಮತ್ತೆಲ್ಲ ಅಗ್ದಿ ಹುರುಬ್ಲೆ ಮಾಡ್ತಾಳೆ ಪ್ರತಿಯೊಂದೂ. ಅದಕ್ಕೆ ಸುಮಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸುಮಾ. ನೀವು ನಿಮ್ಮ ಸಂಸಾರನೂ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಅಗ್ದಿ ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ನಿಮ್ಮ ಮನೆಯವರು ಎಲ್ಲರೂ ಅಷ್ಟು ಚಲೋನ ಅನ್ನಿಸ್ತದೆ ನಿಮ್ಮೆಲ್ಲರ ಸಂಗತಿನೂ. ಅದಕ್ಕೆ ನೀವು ಹಿಂಗೆ ಆರಾಮ್ ಖುಷಿಯಿಂದ ಇರಲಿ. ಇನ್ನೂ ನಿಮ್ಮ ಖುಷಿ ಮಲ್ಟಿಪ್ಲೈ ಆಗಲಿ. ಹ್ಯಾಪಿ ಬರ್ಡೇ. Hi, hello everybody. Hello. Many more happy returns of the day, dear ಕುಂಕುಮ ಸೌಭಾಗ್ಯವತಿ ಸುಮ್ಮಕ್ಕ. ನಾನು ನೋಡಿದ ನನಗೆ ಶಬ್ದದಲ್ಲಿ ವರ್ಣಿಸಲು ಬರುವ ಸುಮ್ಮಕ್ಕನ ಬಗ್ಗೆ 4 ಮಾತು ಹೇಳುವುದೆಂದರೆ, ಸುಮಾ ಇದರ ಅರ್ಥ ಹೂವು, ಕುಸುಮ ಅಂದರೆ ಅದರ ತಾತ್ಪರ್ಯ ಅಥವಾ ಹೋಲಿಕೆ, ಮೆತ್ತಗೆ, ಸಾಫ್ಟ್, ಸುಗಂಧ. ಅಷ್ಟೇ ಹೋಲಿಕೆಯುಳ್ಳವಳು ಸುಮ್ಮಕ್ಕ. ಚಿಕ್ಕಂದಿನಲ್ಲಿಯೂ ಜಾಲಿ ಲೈಫ್ ತುಂಬ ಇಷ್ಟ. ಬೆಳಿಗ್ಗೆ ಎದ್ದು ಅಜ್ಜಿ ಜೊತೆ ಟೀ ಕುಡಿಯೋದು, ರೆಡಿ ಆಗೋದು, ಹೊಸ ಬಟ್ಟೆ ಧರಿಸೋದು, ಕೈ ತುಂಬ ಬಳೆ ಹಾಕಿಕೊಳ್ಳುವುದು, ಮುಡಿ ತುಂಬ ಹೂವು ಮುಟ್ಕೊಳ್ಳೋದು. ಹೂವಿಗಂತೂ ನಾನು ಅವಳು ತುಂಬ ಜಗಳಾಡಿದ್ದುಂಟು. ಇಷ್ಟು. ನಂತರ ಶಾಲೆಯಲ್ಲಿ ಭಾಷಣ, ಡಿಬೇಟ್, ಸ್ಪರ್ಧೆಗಳು, ಪ್ರೈಝುಗಳು
ಆಯಿತು. ಕುಸುಮದಂತೆ ಮೃದು ಸ್ವಭಾವವನ್ನು ರೂಢಿಸಿಕೊಂಡಳು. ಹಾಡು ಕಲಿಯುವುದನ್ನು ತುಂಬ ಚೆನ್ನಾಗಿ ಹಾಡನ್ನು ಕಲಿತಳು. ಅಡಿಗೆಯಲ್ಲಿ ತುಂಬ ಇಂಟ್ರೆಸ್ಟು. ಮಾತಿನಲ್ಲಿ ಚಾಕುಚಕ್ಯತೆ. ಮುಂದೆ ದೈವಾನುಗ್ರಹದಿಂದ ಒಳ್ಳೆಯ ಸ್ವಭಾವದ ವಿಲಾಸಿ ಜೀವನದ ವಿಲಾಸಮಾಮನ್ನು ಕೈ ಹಿಡಿದಿದ್ದು ಗೃಹಿಣಿ ಪಟ್ಟವನ್ನು ಸಾಗಿದ್ದು. ಮುದ್ದಾದ ಒಂದು ಹೆಣ್ಣು ಮತ್ತು ಒಂದು ಗಂಡು. ಮನೆ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ಚೆನ್ನಾಗಿ ಸುಸಂಸ್ಕೃತವನ್ನು ಕಲಿಸಿ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿದ್ದು. ಹಿರಿಯರ ಆಶೀರ್ವಾದ. ಮನೆ ಕಟ್ಟಿ ಗಟ್ಟಿಗಿತ್ತಿಯಂತೆ ಮನೆ ಹೊರಗೆ ಊರ ಹೊರಗೆ ನಿಂತಿದ್ದು ಅವಳ ಗಟ್ಟಿಗಿತ್ತಿತನ. ದೊಡ್ಡ ದೇವರು ಮನೆಗೆ ಆಗಮನವಾಗಿದ್ದು ಮನ ಮೆಚ್ಚಿ ಸ್ವಾಗತಿಸಿದ್ದು. ಜವಾಬ್ದಾರಿ ವಹಿಸಿ ಪದ್ಧತಿಪೂರ್ವಕವಾಗಿ ದೇವರ ಕೈಂಕರ್ಯ ಸಣ್ಣ ವಯಸ್ಸಿನಲ್ಲೇ ನಿಭಾಯಿಸಿದ್ದು ಅವಳ ಘನತೆ. ಅತಿಯಾಗಿ ಪ್ರೀತಿಸುವ ಮಕ್ಕಳು, ಭರ್ಜರಿ ಮದುವೆಗಳು, ಕಾರು ಗಾಡಿಗಳು, ಮನೆ ಮುಂದೆ ಕಾರು ಗಾಡಿಗಳು, ಮೈ ಮೇಲೆ ಒಡವೆ ವಸ್ತ್ರಗಳು, ಬೆಳ್ಳಿ ಸಾಮಾನುಗಳು. ನಂತರ ಮೃದು ಸ್ವಭಾವದ ಅಳಿಯ ಮತ್ತು ಮುದ್ದಾದ ಮೃದು ಸ್ವಭಾವದ ಸೊಸೆ. 3 ಮೊಮ್ಮಕ್ಕಳು ಇರಲವ. ಮನೆ ತುಂಬ ಮೊಮ್ಮಕ್ಕಳು. ಮುಂದೆ ತೀರ್ಥಕ್ಷೇತ್ರದ ಯಾತ್ರೆ, ಸಮಾರಾಧನೆಗಳು, 60 ವರ್ಷದ ಶಾಂತಿಗಳು, ಅಧಿಕ ಮಾಸದ ಬಾಗಿನಗಳು. ಬೆಳಿಲಮ್ಮ ಮುತ್ತೈದೆತನ ನಿನಗೆ. ಕಿರಿಯರಿಗೆ ಗೌರವ ಕೊಡುವುದು, ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುವುದು, ಇದು ಅವಳ ಸ್ವಭಾವ. ಇಂತಹ ಸುಸಂಸ್ಕೃತ ಜೀವನ, ಇಂತಹ ಲಕ್ಕಿ ಜೀವನ ಯಾರಿಗುಂಟು, ಯಾರಿಗಿಲ್ಲ. ಸ್ವರ್ಗಕ್ಕೆ 3 ಗೇಣು. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು 100 ಕಾಲ ಬಾಳಲಿ. ಸಂಸಾರದ ಸುಖದ ಸುಪ್ಪತ್ತಿಗೆಯಾಗಲಿ. ಗುಡ್ ಲಕ್ ಟು ಯು. ನಮಸ್ಕಾರ. ಗುಡ್ ಲಕ್ ಟು ಯು. ಬಾಯ್. ಪ್ರತೀಕ್ಷಾ ನನಗೆ 2-3 ದಿನದ ಹಿಂದೆ ಫೋನ್ ಮಾಡಿದ್ಲು ಹಾಗೂ ಮೆಸೇಜ್ ಅನ್ನು ಕಳಿಸಿದ್ದು. ಇವತ್ತು ಅಂದರೆ 24ನೇ ತಾರೀಕು ಜುಲೈ ತಿಂಗಳಲ್ಲಿ ಸುಮಾ ವೈನಿ ಅವರ ಬರ್ತ್ಡೇ ಇದೆ. ಅದಕ್ಕೆ ಕಾಕ ಒಂದೆರಡು ಮಾತುಗಳನ್ನ ನೀವು ಹೇಳಬೇಕು ಅಂತ ಹೇಳಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಸುಮಾ ವೈನಿ ಅವರು ನಮ್ಮ ಮನೆತನದ ಒಬ್ಬ ಧಾರ್ಮಿಕ ಲೀಡರ್ಶಿಪ್. ಅವರಲ್ಲಿರುವಂತ ಲೀಡರ್ಶಿಪ್ ನಮ್ಮ ಮನೆತನವನ್ನ ತುಂಬಾ ಮೇಲಕ್ಕೇರಿಸಿದೆ. ಅವರು ಯಾವುದೇ ಕಾರ್ಯಗಳಾಗಲಿ ಅದರಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಪ್ರಮುಖವಾಗಿ ನಮ್ಮ ಮನೆತನದ ಧಾರ್ಮಿಕತೆ ಅವರಿಗೆ ತುಂಬಾ ಗೊತ್ತಿದೆ. ಯಾರದೇ ಮನೆಯಲ್ಲಿ ಕೂಡ ಹೋದಾಗೆ ಅವರು ಆ ಒಂದು ಪದ್ಧತಿಗಳನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ನಿಂತು ಎಲ್ಲರಿಗೂ ಒಂದು ಸದ್ಗುಣಕ್ಕೆ ಪಾತ್ರರಾಗಿದ್ದಾರೆ. ಮೊನ್ನೆ ನಮ್ಮ ಮಗನ ಮದುವೆಯಲ್ಲಿ ದೊಡ್ಡ ದೇವರಿಂದ ತೆಗೆದುಕೊಂಡು ಬಂದು ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ನಿಂತು ಪದ್ಧತಿಗಳನ್ನ ತಿಳಿಸಿ ನಮಗೆ ಒಂದು ಯಾವ ತರ ನಮ್ಮ ಪದ್ಧತಿಗಳನ್ನ ನಾವು ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ತರ ಸುಮಾ ವೈನಿ ಅವರು ನಮ್ಮ ಧುಮವಾಡ ಮನೆತನದಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅದರಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೂ ಸುಖವಾಗಲಿ ಅಂತ ಯಾವಾಗಲೂ ಹಾರೈಸ್ತಾ ಇರ್ತಾರೆ. ಅವರ ಈ ಒಂದು ಬರ್ತ್ಡೇ
ಅವರ ಜೀವನ ಇನ್ನೂ ಮುಂದುವರಿಯಲಿ, ದೇವರು ಆಯುಷ್ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ. Many happy returns of the day, Suma avara. Wish you all the best. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುಮಾ. ಕೃಷ್ಣ ನಿಮಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿರಿ. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನಿಮ್ಮಲ್ಲಿರೋ ಆ ಸರಳತೆ, ಎಲ್ಲರನ್ನು ನೋಡ್ಕೊಳ್ಳೋ ರೀತಿ, ಬ್ಯಾಲೆನ್ಸ್ ಮಾಡೋದು, ಆಮೇಲೆ ಯಶು ನೋಡ್ಕೊಳ್ಳೋ ರೀತಿ, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಎಷ್ಟು ಅದೃಷ್ಟ ಮಾಡಿದೆ ಅಂತ ಅನಿಸುತ್ತೆ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀರ ಸುಮಾ. ನೀವು ಅವಳಿಗೆಲ್ಲ ಹೊಸ ಏನೆಲ್ಲ ಹಾಕ್ಬಿಟ್ಟು ಸಂಭ್ರಮ ಪಡ್ತಿರಲ್ಲ, ನಿಮ್ಮ ಕಣ್ಣೆಲ್ಲ ನೋಡಿದ್ದೀನಿ ನಾನು. ನಮ್ಮ ಕಡೆ ಎಲ್ಲರೂ ಅಂತಾರೆ ನೀನು ತುಂಬ ಅದೃಷ್ಟ ಮಾಡಿದ್ದೆ, ಒಳ್ಳೆ ಬೀಗರು ಸಿಕ್ಕಿದ್ದಾರೆ ಅಂತಾರೆ. ನಿಜ ಸುಮಾ. ಇನ್ನು ಹೆಚ್ಚಿಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಕೃಷ್ಣ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ವಿಶ್ ಯು ಆಲ್ ದ ಬೆಸ್ಟ್. ಸುಮಕ್ಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ 100 ವರ್ಷ ಸುಖವಾಗಿ ಕಾಲ ಬಾಳಲು ದೇವರಲ್ಲಿ ಆರೋಗ್ಯ ಭಾಗ್ಯ ಕೊಡಲೆಂದು ಆಶೀರ್ವಾದ ಕೋರುತ್ತೇವೆ. ನಮ್ಮ ಪ್ರೀತಿಯ ಸುಮಕ್ಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲರೂ ರಾಣಿಮನೆಯಲ್ಲಿ ಹುಟ್ಟು ಬೆಳೆದಿದ್ದರಿಂದ ಮತ್ತೆಲ್ಲರೂ ಕೂಡಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದರಿಂದ ಎಲ್ಲರ ಜೊತೆಗೂ ಸ್ವಲ್ಪ ಹೆಚ್ಚಿನ ಸಲಿಗೆ ಉಂಟಾಗಲು ಒಂದು ಅನುಕೂಲವಾಯಿತು. ಯಾವುದೇ ಕಾರ್ಯಕ್ರಮ ಇರಲಿ, ಮುಂಜು ಇರಲಿ, ಮದುವೆ ಇರಲಿ, ದೇವತಾ ಕಾರ್ಯಕ್ರಮ ಇರಲಿ, ಎಲ್ಲದರಲ್ಲಿಯೂ ಮುಂದಾಳತ್ವವನ್ನು ವಹಿಸಿ ಲವಲವಿಕೆಯಿಂದ ಅಡ್ಡಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ. ನಮ್ಮ ಮದುವೆ ವಿಚಾರದಲ್ಲಿ ಅಂತರೂ ಕನ್ಯಾ ಹುಡ್ಕೋದ್ರಿಂದ ಹಿಡಿದು ಅಭಿಷೇಕನ ಹೆಸರಿಡೋ ತನಕನೂ ಸಕ್ಸಸ್ ಆಗಿ ಎಲ್ಲ ನೆರವೇರಿಸಿದ್ಲು. ಮತ್ತು ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಳ. ಇದರ ಉದಾಹರಣೆ ಹೇಳ್ಬೇಕಂತಂದ್ರೆ ಸೌರಭ ಮತ್ತು ಮಿನಲ್ ಇಬ್ಬರು ಎಲ್ಲಿ ಸಿಕ್ಕರೂ ಅಂತಃಕರಣದಿಂದ ಮಾತಾಡಿಸ್ತಾರೆ. ಮತ್ತು ಯಾರಿಗೂ ತೊಂದರೆ ಇದ್ರೂ ಆರ್ಥಿಕವಾಗಿ ತನುಮನದಿಂದ ಸಹಾಯ ಮಾಡ್ತಾಳೆ. ಇದಕ್ಕೆ ವಿಲಾಸ್ ಮಾಮ ಅವರ ಸಹಕಾರವೂ ಇದೆ. ಇದಕ್ಕೆ ದೇವರಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಸಿಗಲಿ, ಬೆಳೀಲಿ ಅಂಥೇಳಿ ಕೇಳ್ಕೊತೀನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ 100 ವರ್ಷ. ಉಲ್ಲಾಸದ ಈ ಶುಭ ದಿನದಿ ಸಂತೋಷವೇ ಉಡುಗೊರೆಯು. ಹ್ಯಾಪಿ ಬರ್ಡೇ ಸುಮಕ್ಕ. ಹಲೋ ಸುಮಕ್ಕ, 60 ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವೆರಿ ಹ್ಯಾಪಿ ಬರ್ತ್ಡೇ ಅಕ್ಕ. 60 ವರ್ಷ ನಿಮಗೆ ಆಗಿದೆ ಅಂತ ಅನ್ಸೋದೇ ಇಲ್ಲ. ನೀವು ಇನ್ನೂ 60 ವರ್ಷ ನಮ್ಮ ಜೊತೆಗೆ ಹಿಂಗೆ ಆರಾಮಾಗಿ ನಕ್ಕೋತ ಮಾಡ್ಕೋತಾ ಇರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ನೀವು ನನ್ನ ಜೀವನದಾಗ ಭಾಳ ಯು ಹ್ಯಾವ್ ಬೀನ್ ರಿಯಲಿ ಬಿಗ್ ಸಪೋರ್ಟ್. ನನಗೇನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದ್ರೂ ಅದನ್ನು ನೀವು ನಿವಾರಿಸಿದ್ದೀರ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಸೊ ನೀವು ಹೀಗೆ ನನ್ನ ಜೊತೆಗೆ ಏನೇ ಬಂದ್ರೂ, ಟ್ರಬಲ್ ಬಂದ್ರೂ, ಐ ನೋ ದಟ್ ಯು ವಿಲ್ ಬಿ ಮೈ ಬಿಗ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಇನ್ ಮೈ ಲೈಫ್ ಸುಮಕ್ಕ. ವೆರಿ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. Hi Sumaka, happy birthday and many more happy returns of the years to come. We pray God for your good health, and I will never forget your fresh lunch preparation during my PUC days. Thank you Sumaka. ಹಲೋ, ನಮಸ್ತೆ ಸುಮಕ್ಕ. 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೀ ಹೆಂಗಂದ್ರೆ ಎಲ್ಲರನ್ನೂ ಬೇಗ ಹಚ್ಕೋತಿದ್ದಿ. ಯಾರದೇ ಮನೆಯದು ಕಾರ್ಯಕ್ರಮ ಇರಲಿ, ಏನಾದರೂ ಇರಲಿ, ನಂದೇ ಮನೆಯದು ಕಾರ್ಯಕ್ರಮ ಅಂಥೇಳಿ ಬಂದು ಎಲ್ಲ ನೇಮಗಳಾಗಲಿ ಎಲ್ಲನೂ ಮುನ್ನಿಂತು ಅಷ್ಟೇ ಆತ್ಮೀಯತೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಿದ್ದಿ. ನಂಗೆ ಇನ್ನೂ ನೆನಪದ. ನಮ್ದು ಈಗ 17 ವರ್ಷ ಆಗ್ತದೆ, ಮದುವೆ ಆಗ್ತಾ ಬರ್ತಾ. ಬಟ್ ನಮ್ದು ಜವಳಿ ಶಾಪಿಂಗಿಗೆ ನಾವು ಹುಬ್ಳಿಗೆ ಹೋದಾಗ ನೀನು ಮಾಮ ಬಂದಿದ್ರಿ. ಪ್ರೀತಿ ಸಿಲ್ಕ್ಸ್ಗೆ ಹೋಗಿ ನಂಗೆ ಯಾವ ಸೀರೆ ಇದು ಶಿಲ್ಪಕ್ಕ ನಿಂಗೆ ಸೇರ್ತದಿಲ್ಲ, ಇದ್ದ ತಗೋ, ನಿಂಗೆ ಸೇರಿದ್ದ ತಗೋ, ಯಾರ್ದು ಫೋರ್ಸಿಗೆ ತಗೋಬೇಡ ಅಂಥೇಳಿ
10 ಸತಿ ನಂದು ಅಭಿಪ್ರಾಯ ಕೇಳಿ ಶಾಪಿಂಗ್ ಮಾಡಿದ್ವಿ. ದೆನ್ ಮಾಮ ನಮ್ಗೆ ನಾರ್ತ್ ಇಂಡಿಯನ್ ಊಟಕ್ಕೆ ಎಲ್ಲ ಮಾಡಿಸಿ ನಾವು ಈ ಕಡೆ ಬಂದ್ವಿ, ನೀವು ಆ ಕಡೆ ಹೋದ್ವಿ. ಸೊ ಎಲ್ಲರನ್ನೂ ಭಾಳ ಬೇಗ ಹಚ್ಕೋತಿದ್ವಿ. ಆಮೇಲೆ ಅಮ್ಮಗೆ ಆರಾಮಿದ್ದಾಗ ಬಂದು ಮಾಮ ನೀನು ಬಂದು ನಮ್ಮನೆಗೆ ಊಟ ಎಲ್ಲ ಮಾಡಿ, ನಾ ಹಬ್ಬದ ಅಡುಗೆ ಮಾಡಿದ್ದೆ, ದ್ವಾದಶಿ ದೇವಿ ಶಿಲ್ಪಕ್ಕ ಭಾರಿ ಮಸ್ತ್ ಅಡುಗೆ ಮಾಡ್ತಿ ಅಂಥೇಳಿ ಊಟ ಮಾಡಿ ಹೋದ್ರಿ. ಹಂಗೆ ಚಿಕನ್ ಮಾಮನ ಕರ್ಕೊಂಬಂದಿದ್ರಿ. ಸೊ ನಿಂದು ಹಿಂಗೆ 60 ವರ್ಷ 70 ವರ್ಷ 80 ವರ್ಷ 100th ಸೆಂಚುರಿ ಬರ್ಡೇನ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಂಗಾಗಲಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಎಲ್ಲನೂ ಇನ್ನೂ ಎಲ್ಲರದ್ದು ಮದ್ವೆ ನೀನೇ ಮುಂದಾಳತ್ತದ ನಿಂತು ಮಾಡಬೇಕಂತ ನನ್ನ ಆಸೆ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. जन्मदिनमिदम् ऐ प्रिय सखे शन्तनोतु ते सर्वदा मुदं प्रार्थयामहे भवशतायुषीश्वर सदा त्वां च रक्षतु पुण्यकर्मणां कीर्तिमर्जय जीवनं तव भवतु सार्थकं जन्मदिन इदं प्रियसुमक्का तं तनोतु ते सर्वदा मुदं ಹಾಯ್ ಸುಮಕ್ಕ, ಹ್ಯಾಪಿ ಬರ್ತ್ಡೇ. ಭಾಳ ಖುಷಿ ಆಯ್ತು ಇದನ್ನು ಕೇಳಿ. ಸೌರಭ್ ಹೇಳಿಂದ ಗೊತ್ತಾಯ್ತು ಇವತ್ತು ನಿನ್ನ ಬರ್ತ್ಡೇ ಅಂಥೇಳಿ. 60ನೇ ವರ್ಷ ಬಂತು ಅನ್ನೋದು ಆಶ್ಚರ್ಯ ಅನ್ನಿಸ್ತದೆ. ಎಲ್ಲ ನೆನಪಾಗ್ತಾವೆ. ನಾವು ಸಣ್ಣವರಿದ್ದಾಗ ಎಲ್ಲರೂ ಕೂಡ ಆಟಾಡ್ತಿದ್ವಿ. ಕುಂಟಳ್ಪಿ ಇದು ಗಾರ್ಡನ್ಗೆ ಹೋಗಿ ನಾವು ಎಲ್ಲ ತಿನ್ನೋದು ಮಾಡೋದು. ಒಂದು ಸರಿ ನೆನಪದ ಸುಮಕ್ಕ, ನೀನು ನನ್ನ ನಿನ್ನ ಕಾಲಿಗೂ ಕರ್ಕೊಂಡು ಹೋಗಿದ್ದಿ, ನಿನ್ನ ಕ್ಲಾಸ್ನಾಗ ಕೂಡಿಸಿದ್ದಿ, ಎಲ್ಲ ಟೀಚರ್ಸ್ಗೂ ಪರಿಚಯ ಮಾಡಿಸಿದ್ವಿ. ಆಮೇಲೆ ಬಂದಿದ್ವಿ ನಾವು ವಾಪಸ್ಸು. ಇವೆಲ್ಲ ನೆನಪಾಗ್ತಾವೆ. ಭಾಳ ಚಂದದ ನಿನ್ನ ಸಂಸಾರನು. ಅಗದಿ ಚಲೋ ಸೊಸಿ ಸಿಕ್ಕಾಳ, ಚಲೋ ಅಳಿಯ ಸಿಕ್ಕಾನ, ಚಲೋ ಮೊಮ್ಮಕ್ಕಳವ. ಖುಷಿ ಆಗ್ತದೆ. ಮಾಮ ಎಷ್ಟು ಚಲೋ ಇದ್ದಾರೆ. ಎಲ್ಲ ಸಂತೋಷ ಆಗ್ತದೆ ನಿಮ್ಮ ಸಂಸಾರ ನೋಡಿ. ಮತ್ತು ಅಮ್ಮನ ಹಗಲೆಲ್ಲ ಅಂತಿರ್ತಾಳೆ ನಿನ್ನ ಬಗ್ಗೆ. ಅಗದಿ ಅಜ್ಜಿ ಹಂಗೆ ನಿಂದು ಎಲ್ಲ ಸ್ವಭಾವ, ನಿಂದು ಅಡಿಕೆ ಚಹಾ ಎಲ್ಲ ಅಜ್ಜಿದ ಬಂದದ. ಅಜ್ಜಿ ಹೆಂಗೆ ಹಚ್ಕೋತಿದ್ಲು ಹಂಗೆ ನೀ ಭಾಳ ಮಂದಿನ ಹಚ್ಕೋತಿ. ಮತ್ತು ಎಲ್ಲ ನೇಮನಿತ್ಯನೂ ಭಾಳ ಚೆಂದಾಗಿ ನೆನ್ಪಿಟ್ಕೊಂಡಿರ್ತಿ, ಮಾಡ್ತಿ ಅದ್ರ ತಕ್ಕಂಗೆ ಅಂಥೇಳಿ ಸದಾ ನಿನ್ನ ನೆನೆಸ್ಕೋತಿರ್ತಾಳಕಿ. ಅದನ್ನು ನಾನು ನೋಡಿದೆ. ನನ್ನ ಮಗಳ ಲಗ್ನದಾಗ ನೀ ಎಲ್ಲನೂ ಚೆಂದಾಗಿ ಗೌರಿ ಪೂಜೆ ಮಾಡಿಸ್ದಿ. ಆಮೇಲೆ ರುಕ್ಕುತ್ತಕ್ಕೆಲ್ಲನೂ ನೇಮನಿತ್ಯ ಅಷ್ಟು ಚೆಂದಾಗಿ ಹೇಳ್ಕೊಟ್ಟು ನನಗೆ ಭಾಳ ಹಚ್ಕೊಂಡು ಎಲ್ಲನೂ ನೀ ಲಗ್ನದಾಗ ಸಹಾಯ ಮಾಡ್ದಿ. ನಂಗೆ ಭಾಳ ಖುಷಿ ಆಯಿತು. ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ನೀನು ನೇಮ ಬಿಡಿಸೋ ಮುಂದೆ ಎಲ್ಲ ನೇಮನಿತ್ಯ ಅಗದಿ ಅಚ್ಚುಕಟ್ಟಾಗಿ ಹೇಳಿ ಮಾಡಿಸಿಸ್ದಿ. ಖುಷಿ ಆಗ್ತದೆ. ಹಿಂಗೆ ಸದಾ ಸಂತೋಷದಿಂದ ಮಗ ಸೊಸಿ ಮಗಳು ಅಳಿಯ ಜೊತೆ ಮೊಮ್ಮಕ್ಕಳ ಜೊತೆ ಮಾಮನ ಜೊತೆ 100 ಕಾಲ ಹಿಂಗೆ ಬಾಳು ನೀನು. ಮತ್ತು ಇನ್ನೇನು ಹೇಳಿ ಸುಮಕ್ಕ, ಭಾಳ ಖುಷಿ ಆಗ್ಲಿಕ್ಕತ್ತದ. ಚೆಂದಾಗಿರು, ಚೆಂದಾಗಿ ಹೆಲ್ದಿಯಾಗಿ ಖುಷಿಯಿಂದ ಇರು ಅಂತ ಹೇಳ್ತೀನಿ. ಸೊ ಒಂದು Very happy birthday to you. Hello mommy, a very happy birthday to you. Stay blessed always. On this occasion, I want to thank you for the love, care and respect that you have showed to my late Amma Appa. I also want to thank you for the blessings, love and care to me and my family, which means a lot to us. We always remember the yummy, delicious food prepared by you. Also, hats off to your courage and decisions which you take in difficulties of any of the family members. Thank you for giving me a chance to speak. Once again, a very happy birthday, Mami. Our best regards and namaskar to you and Mama.
Hello Suma Mummy. Wish you a very happy 68th birthday. Enjoy your day. इथूनच नमस्कार करते. Mommy, you have always been inspirational to me. Though by relation you are Praveen's mommy, you have always supported us in every situation like our Amma. We all love you very much. Once again, happy birthday to you. Thank you. Happy birthday, Kaku. Kaku Andra is like mom to me. Right from my childhood, she has been taking care of me. She has been with me in my ups and downs. ಕಾಕು ಅಂತಂದರೆ ಬಿಸಿಬೇಳೆ ಭಾತ್ ಮಾಡ್ತಾಳೆ. ಕಾಕು ಅಂತಂದ್ರೆ ಓಡ್ಕೊತ ಬಂದು ಜಿಲೇಬಿ ಕೊಡಲಿ ಅಂತ ಕೇಳ್ತಾಳೆ. ನವರಾತ್ರಿ ಇರಲಿ, ಮನೆಯಾಗ ಏನಾರ ಫಂಕ್ಷನ್ ಇರಲಿ, ಯಾರ್ದಾರ ಬರ್ಡೇ ಇರಲಿ, ನನ್ನ ಸಲುವಾಗಿ ಬರೋ ಮಿಠಾಯಿ ಬರ್ತದೆ. ಯಾರಿಗೂ ಹೇಳೋ ಮುಂದೆ ಕಾಕು ಹೇಳ್ತಾಳೆ, ಇವ ನನ್ನ ಮಗ ಇಲ್ಲೇನು ಅಂತ. ಸೊ ಕಾಕು ಅಂದ್ರೆ ನೆಕ್ಸ್ಟ್ ಮಾಮ ಅದ ನನಗೆ. ಹ್ಯಾಪಿ ಬರ್ಡೇ ಕಾಕು. Hi Kaku, this message is specially for you. You are very special for us and we love you a lot. ನನಗೆ ಆ ಮಧುಸುಮನ್ ದಿವ್ಸ ಆಮೇಲೆ ಕೋಪರ್ ದಿವ್ಸ ಭಾಳ ನೆನಪವ. ನಿಂದು ಬಿಸಿಬೇಳೆ ಭಾತ್ ನಮಗೆ ಭಾಳ ಸೇರ್ತದ. ಆಮೇಲೆ ನಮಗೆ ಧಾರವಾಡಕ್ಕೆ ಇನ್ನೂ ಬರ್ಲಿಕ್ಕೆ ಭಾಳ ಸೇರ್ತದ. ನೀನು ಡೊಂಬಿಲಿಗೆ ಬಾ, ನಮ್ಮ ಕಡೆ ಇರು ಭಾಳಷ್ಟು ದಿವಸ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. Hi Kaku, first of all thank you for all the love and support and everything you done for me. ನೀವು ಭಾಳ ಚೆನ್ನಾಗಿದ್ದೀರಿ. ನಿಮ್ಮ ಈ ವರ್ಷ ಆರೋಗ್ಯ ಮತ್ತು ಸಂತೋಷದಿಂದ ತುಂಬಿರಲಿ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. Hello Suma Mummy, wish you a very happy birthday. May your special day be filled with smiles. ಹಾಯ್ ಸುಮಾಮಾಶಿ. ಸುಮಾಮಾಶಿ ಅಂದ್ರೆ ಒಂದು ಚೈತನ್ಯದ ಬುಗ್ಗೆ, ಉತ್ಸಾಹದ ಚಿಲುಮೆ ಮತ್ತು ಅಂತಃಕರಣದ ಮೂರ್ತಿ. ಆಕೆ ಯಾವುದನ್ನು ಎಕ್ಸ್ಟ್ರೀಮಿಟೀಸಿಗೆ ತಗೊಂಡು ಹೋಗಂಗಿಲ್ಲ. ಎಲ್ಲ ಮಾಡರೇಟಾಗಿ ವಾಯಾ ಮೀಡಿಯಾ ಫಾಲೋ ಮಾಡ್ತಾಳೆ. ಖರೇನ ಆಕೆ ಲೈಫ್ ಭಾರಿ ಲೈಕ್ ಅನುಕರಣೀಯವಾಗ ಅದ. ಸೊ ಯಾವುದು ಎಕ್ಸ್ಟ್ರೀಮ್ ಇಲ್ಲ, ಯಾವುದು ಉತ್ಪ್ರೇಕ್ಷೆ ಇಲ್ಲ, ಯಾವುದು ಅಂಡರ್ ಎಸ್ಟಿಮೇಷನ್ ಇಲ್ಲ. ಶಿ ಇಸ್ ಅ ವೆರಿ ಮಾಡರೇಟ್ ಪ್ರಾರ್ಥಯಾಮಹೇ ಭವಶತಾಯುಷೀಶ್ವರ ಸದಾ ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ ಜನುಮದಂ ನಾನು ನೋಡಿರುವಂತ ಪ್ರಿಯ ಸುಮಕ್ಕ ಸಂತನೋತು ತೇ ಸರ್ವದಾ. ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಆಯ್ತಾನ. ಎಲ್ಲ ಅಚೀವ್ ಮಾಡ್ಯಾಳ. ಅಬ್ರಾಡಿಗೆ ಹೋಗಿ ಬಂದಾಳ. ಹ್ಯಾಪಿ ಬರ್ತ್ಡೇ. ಅಷ್ಟ ಚೆನ್ನಾಗಿ ಎಲ್ಲ ಹಬ್ಬ ಹರಿದಿನಗಳನ್ನ ಅಷ್ಟು ಸೌರಭ್ ಹೇಳಿಂದ ಗೊತ್ತಾಗ್ತದೆ ಬರ್ತ್ಡೇ ಅಂತ ಹೇಳಿ. ಪ್ರತಿಯೊಂದ್ರೊಳಗೂ 60ನೇ ವರ್ಷ ಬಂತು ಅನ್ನೋದು ಆಶ್ಚರ್ಯ ಅನ್ನಿಸ್ತದ. ಎಲ್ಲ ನೆನಪಾಗ್ತಾವ. ನಾವು ಸಣ್ಣವ್ರಿದ್ದಾಗ ಎಲ್ಲರೂ ಕೂಡ ಆಟ ಆಡ್ತಿದ್ವಿ. ಕುಂಟಳ್ಪಿ ಇದು ಗಾರ್ಡನ್ಗೆ ಹೋಗಿ ನಾವು ಎಲ್ಲ ತಿನ್ನೋದು ಮಾಡೋದು. ಒಂದ್ಸರಿ ನೆನಪದ ಅನ್ಸುಮಕ್ಕ, ನೀನು ನನ್ನ ಸ್ಕೂಲ್ ನಿನ್ ಕಾಲಿಗೂ ಕರ್ಕೊಂಡು ಹೋಗಿದ್ದಿ, ನಿನ್ ಕ್ಲಾಸ್ನ ಕೂಡ್ಸಿದ್ದಿ, ಎಲ್ಲ ಟೀಚರ್ಸ್ಗೂ ಪರಿಚಯ ಮಾಡಿಸಿದ್ವಿ. ಆಮೇಲೆ ಬಂದಿದ್ವಿ ನಾವು ವಾಪಸ್ಸು. ಇವೆಲ್ಲ ನೆನಪಾಗ್ತಾವ. ಭಾಳ ಚಂದದ ನಿನ್ನ ಸಂಸಾರನು. ಅಗದಿ ಚಲೋ ಸೊಸಿ ಸಿಕ್ಕಾಳ, ಚಲೋ ಅಳಿಯ ಸಿಕ್ಕಾನ, ಚಲೋ ಮೊಮ್ಮಕ್ಕಳವ. ಖುಷಿ ಆಗ್ತದ. ಮಾಮ ಎಷ್ಟು ಚಲೋ ಇದ್ದಾರ. ಎಲ್ಲ ಸಂತೋಷ ಆಗ್ತದ ನಿಮ್ಮ ಸಂಸಾರ ನೋಡಿ. ಮತ್ತು ಅಮ್ಮನ ಹಗಲೆಲ್ಲ ಅಂತಿರ್ತಾಳೆ ನಿನ್ನ ಬಗ್ಗೆ. ಅಗದಿ ಅಜ್ಜಿ ಹಂಗೆ ನಿಂದು ಎಲ್ಲ ಸ್ವಭಾವ, ನಿಂದು ಅಡಿಕೆ
ಚಹಾ ಎಲ್ಲ ಅಜ್ಜಿದ ಬಂದದ. ಅಜ್ಜಿ ಹೆಂಗೆ ಹಚ್ಕೋತಿದ್ಲು ಹಂಗೆ ನೀ ಭಾಳ ಮಂದಿನ ಹಚ್ಕೋತಿ ಮತ್ತು ಎಲ್ಲ ನೇಮ ನಿತ್ಯನೂ ಭಾಳ ಚಂದಾಗಿ ನೆನ್ಪಿಟ್ಕೊಂಡಿರ್ತಿ, ಮಾಡ್ತಿ ಅದ್ರ ತಕ್ಕಂಗೆ ಅಂಥೇಳಿ ಸದಾ ನಿನ್ನ ನೆನ್ಸ್ಕೋತಿರ್ತಾಳಕಿ. ಅದನ್ನು ನಾನು ನೋಡಿದೆ. ನನ್ನ ಮಗಳ ಲಗ್ನದಾಗ ಎಲ್ಲಾನು ಚಂದಾಗಿ ಗೌರಿ ಪೂಜೆ ಮಾಡಿಸ್ದಿ, ಆಮೇಲೆ ರುಕ್ಕುತ್ತಕ್ಕೆಲ್ಲಾನು ನೇಮ ನಿತ್ಯ ಎಷ್ಟು ಚಂದಾಗಿ ಹೇಳ್ಕೊಟ್ಟು ನನಗೆ ಭಾಳ ಹಚ್ಕೊಂಡು ಎಲ್ಲಾನು ಲಗ್ನದಾಗ ಸಹಾಯ ಮಾಡ್ದಿ. ನಂಗೆ ಭಾಳ ಖುಷಿ ಆಯ್ತು ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ. ನೀನು ನೇಮ ಬಿಡಿಸೋ ಮುಂದೆ ಎಲ್ಲ ನೇಮ ನಿತ್ಯ ಅಗ್ದಿ ಅಚ್ಚುಕಟ್ಟಾಗಿ ಹೇಳಿ ಮಾಡಿಸಿದ್ವಿ. ಖುಷಿ ಆಗ್ತದೆ. ಹಿಂಗೆ ಸದಾ ಸಂತೋಷದಿಂದ ಮಗ ಸೊಸಿ ಮಗಳು ಅಳಿಯ ಜೊತೆ ಮೊಮ್ಮಕ್ಕಳ ಜೊತೆ ಮಾಮನ ಜೊತೆ 100 ಕಾಲ ಹಿಂಗೆ ಬಾಳು ನೀನು. Hi Suma, wish you a happy birthday. ಈ ಸರ್ತಿ ನಿನ್ನ ಬರ್ತ್ಡೇ ಅಯೋಧ್ಯದಲ್ಲಿ ಸೆಲೆಬ್ರೇಟ್ ಆಗ್ತಾ ಇದೆ. ಭಗವಂತ ರಾಮಚಂದ್ರ ಚಂದಾಗಿರು, ಚಂದಾಗಿ ಹೆಲ್ದಿಯಾಗಿ ಖುಷಿಯಿಂದ ಇರು ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸುಮಕ್ಕ. 60th ಬರ್ತ್ಡೇ. ನಾವೆಲ್ಲ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಳಗತ್ತೀವಿ. ನೀವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಂತ ನಮಗೂ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಅದಕ್ಕೆ ಈಗ ವಿಡಿಯೋದಾಗ ವಿಶ್ ಮಾಡ್ಲಿಕತ್ತೀವಿ. ನೀವು ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೋತೀರಿ. ನಾವು ಪ್ರತಿ ಸರ್ತಿ ಇಂಡಿಯಾಕ್ಕೆ ಬಂದಾಗ ತುಂಬ ಪ್ರೀತಿಯಿಂದ ಉಪಚಾರ ಮಾಡ್ತೀರಿ, ನಮಗೆ ಸೇರೋ ಅಡುಗೆ ಎಲ್ಲ ಮಾಡ್ತೀರಿ, ಮೊಮ್ಮಕ್ಕಳಿಗೂ ಬಹಳ ಮಾಡ್ತೀರಿ. ವಿವಾನ, ಶ್ರೀಹಾನ್, ನಿತಾರ ಎಲ್ಲರಿಗೂ ನೀವಂದ್ರೆ ಬಹಳ ಇಷ್ಟ. ವಿವಾನ ಮತ್ತು ಶ್ರೀಹಾನ್ ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ಬಂದು ಬಹಳ ನಮಗೆ ಹೆಲ್ಪ್ ಮಾಡಿದ್ರಿ. ಮೀನಲ್ಲಿ ಬಾಣಂತಂದಾಗೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ. ನಮಗೂ ಎಲ್ಲ ಭಾರಿ ಹೆಲ್ಪ್ ಆಯ್ತು ನೀವು ಬಂದಿದ್ದರಿಂದ. ಹೀಗೆ ಬಹಳ ಬರ್ಡೇ ಸೆಲೆಬ್ರೇಷನ್ಸ್ ಆಗ್ತಿರಲಿ. ನಿಮ್ಮದು 100th ಬರ್ತ್ಡೇನೂ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡುವಂಗೆ ಆಗಲಿ ಅಂಥೇಳಿ ವಿಶ್ ಮಾಡ್ತೀನಿ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನುವ ಹಾಗೆ ಮೀನಲಿಗೆ ನಿಮ್ಮಿಂದ ಭಾಳ ಇನ್ಫ್ಲುಯೆನ್ಸ್ ಆಗ್ಯದ. ಅಕ್ಕಿ ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಎಲ್ಲ ನಿಮ್ಮಿಂದನೇ ಬಂದದ ಅಂತ ಅನ್ನಿಸ್ತದ. ಥ್ಯಾಂಕ್ ಯು. ಹಾಯ್ ಅಮ್ಮ. ಫಸ್ಟ್ ಆಫ್ ಆಲ್ many happy returns of the day. It's very hard to describe what you mean to us in a few words or a short video. ಬಟ್ ಇದು ನನ್ನ ಒಂದು ಸಣ್ಣ ಪ್ರಯತ್ನ. ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾ ಹುಟ್ಟಿದ್ದು ನಿನಗೆ ನಾನು ಸೌರಭ್ ಇಬ್ಬರು ನಾರ್ಮಲ್ ಡೆಲಿವರಿಯಿಂದ ರೈಟ್ ಫ್ರಾಮ್ ದ್ಯಾಟ್ ಡೇ ಟಿಲ್ ಟುಡೇ ನಮ್ಮನ್ನು ಬೆಳೆಸಲಿಕ್ಕೆ ಬಹಳ ಕಷ್ಟಪಟ್ಟು ನೀನು. ಎಲ್ಲ ಅಮ್ಮಂದ್ರ ಗತೆ ನೀನು ಬಹಳ ಕಷ್ಟಪಟ್ಟು. ನಾವು ಏನು ಈಸಿ ಕಿಡ್ಸ್ ಇದ್ದಿದ್ದಿಲ್ಲ, ನಾವು ರಗಡಷ್ಟು ತ್ರಾಸು ಕೊಟ್ಟೀವಿ. ಬಟ್ ಅದನ್ನು ನೀ ಎಂದೂ ಎಕ್ಸ್ಪ್ರೆಸ್ ಮಾಡಲಾರ್ದಂಗೆ ಇನ್ನೂ ತನಕ ಎಂದೂ ನೀ ಕಂಪ್ಲೇಂಟ್ ಮಾಡಿಲ್ಲ. ನೀವು ಹಂಗೆ ಮಾಡ್ತಿದ್ರಿ, ಹಿಂಗೆ ಮಾಡ್ತಿದ್ರಿ, ಈಗ ರಗಡ್ ಒದ್ದಾಡ್ಸಿರಿ ಅಂತ ಎಂದೂ ಹೇಳಿಲ್ಲ. ಅಷ್ಟು ನಮ್ಮನ್ನು ಪ್ರೀತಿ, ಅಕ್ಕರೆ, ಮಮತೆಯಿಂದ ಬೆಳೆಸಿ ರಗಡ್ ಕಷ್ಟಪಟ್ಟು. ಆಮೇಲೆ ಎಜುಕೇಷನ್ ನಿಂದು ಪ್ರಯಾರಿಟಿ ಆಗಿತ್ತು. ನಮ್ಮಿಬ್ಬರಿಗೂ ಭಾಳ ಚಲೋ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಪಪ್ಪಂದು ಟ್ರಾನ್ಸ್ಫರಬಲ್ ಜಾಬ್ ಇದ್ರೂ ನೀನು ಒಂದು ಬೇಸ್ ಇಟ್ಕೊಂಡು ನಿಂತಿ ಧಾರವಾಡನಾಗ. ನಮ್ಗೆ ಭಾಳ ಎಜುಕೇಷನ್ದಾಗ ಡಿಸ್ಟರ್ಬ್ ಆಗ್ತದೆ, ಸ್ಕೂಲ್ಸ್ ಹಂಗೆ ಚೇಂಜ್ ಮಾಡ್ಕೋತ ಹೋದ್ರೆ ಅಂತ ಹೇಳಿ ನಾವು ಧಾರವಾಡನಾಗಿದ್ವಿ. ಅದು ಎಕ್ಸ್ಟೆನ್ಷನ್ ಏರಿಯಾದಾಗ ಮನೆ. ಸೊ ನಮ್ಮನ್ನು ಅಷ್ಟು ಊರು ಹೊರಗಿನ ಮನೆ ಒಳಗೆ ಬೆಳೆಸೋದು, ನಮಗೆಲ್ಲ ನೆಸೆಸಿಟೀಸನ್ನು ಫುಲ್ಫಿಲ್ ಮಾಡಲಿಕ್ಕೆ ರಗಡ್ ಕಷ್ಟಪಟ್ಟು. ಎಜುಕೇಷನ್ ಅಷ್ಟೇ ಅಲ್ಲ, ಅಕಾಡೆಮಿಕ್ಸ್ ಅಷ್ಟೇ ಅಲ್ದ ಸ್ಕೂಲ್ನಾಗ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಒಳಗೆ ನಾವು ಮುಂದಿರಬೇಕು. ಓವರಾಲ್ ನಮ್ಮ ಪರ್ಸ್ನಾಲಿಟಿ ಚಲೋ ಡೆವಲಪ್ ಆಗಬೇಕು ಅನ್ನೋದಕ್ಕೂ ನೀವು ಭಾಳ ಸ್ಟ್ರೈವ್ ಮಾಡಿ ಎಲ್ಲ ಕಾಂಪಿಟೇಷನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಮಗೆ ಎಂಕರೇಜ್ ಮಾಡ್ತಿದ್ದಿ. ಇದರ ಜೊತೆಗೇನ ಮನೆಗೆಲ್ಲ ರಿಲೇಟಿವ್ಸ್ ಬರೋದು, ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಇವನ್ ಕ್ಲೋಸ್ ಬಾಂಡಿಂಗ್ ಡೆವಲಪ್ ಮಾಡಿಸಿದ್ದಿ. ಆಮೇಲೆ ಎಲ್ಲ ಹಬ್ಬ ಹುಣ್ಣಿಮೆ, ನಮ್ಮ ಕಲ್ಚರ್ ಬಗ್ಗೆ
ನಮಗೆ ಎಕ್ಸ್ಪೋಜರ್ ಕೊಟ್ಟು ಇಷ್ಟೆಲ್ಲ ನಮ್ಮನ್ನು ಬೆಳೆಸೋದು ಇದು ಮಾಡೋದು ಎಲ್ಲ ಕೆಲಸದ್ರ ಜೊತೆ ದೇವ್ರ ಮೇಲೆ ಭಕ್ತಿ ಡೆವಲಪ್ ಮಾಡ್ಕೋಬೇಕು, ಹಬ್ಬ ಹುಣ್ಣಿಮೆ ಸೆಲೆಬ್ರೇಟ್ ಮಾಡಬೇಕು, ನಮ್ಮ ಕಲ್ಚರ್ ಬಗ್ಗೆ ನಮ್ಗೆ ಗೊತ್ತಿರಬೇಕು ಅನ್ನೋದೂ ನಿನ್ನ ಮನಸ್ಸೊಳಗಿತ್ತು. ಸೊ ಅದಕ್ಕೂ ಭಾಳೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಜೊತೆಗೇನೆ ನಿಭಾಯಿಸ್ಕೊಂಡು ಹೋದಿ. ನಮ್ದು ಎಜುಕೇಷನ್ ಎಲ್ಲ ಚಲೋತ್ನಾಗ ಕಂಪ್ಲೀಟ್ ಆಗಿ ನಾವು ಒಂದು ಫೇಸಿಗೆ ಬಂದ್ಕೂಳೆ ಮುಂದೆ ನನ್ನ ಲಗ್ನದ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಆವಾಗ ನೀನು ನನಗೆ ಸೂಟಬಲ್ ಆಗುವಂಥ ಲೈಫ್ ಪಾರ್ಟ್ನರ್ ಹುಡುಕಬೇಕು, ಕರೆಕ್ಟ್ ಹುಡುಗನ ಹುಡುಕಬೇಕು ಅಂತ ಹೇಳಿ ಭಾಳ ಕಷ್ಟಪಟ್ಟು ಭಾಳ ಪೇಷನ್ಸ್ ತಗೊಂಡು ನನಗೆ ನನ್ನ ಲಗ್ನ ಹುಡುಗ ಹುಡುಕೋದ್ರಿಂದ ಲಗ್ನ ಗೊತ್ತಾಗೋ ತನಕ ಆಲ್ಮೋಸ್ಟ್ 2 years ತಗೊಳ್ತು. ಬಟ್ ನೀವು ಒಟ್ಟ ಪೇಷನ್ಸ್ ಕಳ್ಕೊಳ್ಳಿಲ್ಲ, ಬೋರ್ ಆಗಲಿಲ್ಲ. ಆಮೇಲೆ ನಿಂದು ವಿಷನ್ ಸ್ಟ್ರಾಂಗ್ ಇತ್ತು, ಇಲ್ಲ ಇಂಥ ಹುಡುಗನ ಬೇಕು, ಈಕಿಗೆ ಇಂಥದ ಸೂಟ್ ಆಗ್ತದೆ ಅಂತ ಹೇಳಿ ಅಂಥ ಹುಡುಗ ಸಿಗೋ ತನಕ ನೀವು ಒಟ್ಟು ಅವಸರ ಮಾಡಲಿಲ್ಲ. ಆಮೇಲೆ ಕರೆಕ್ಟ್ ಹುಡುಗನ ನೋಡಿ ನಂದು ಲಗ್ನ ಮಾಡಿದ್ರಿ. ಐ ಮಸ್ಟ್ ಸೇ ನಿಂದು ಡಿಸಿಷನಿಂದ ನನ್ನ ಲೈಫೇ ಚೇಂಜ್ ಆಯ್ತು. ಇವತ್ತು ನಾನು ಕಂಫರ್ಟಬಲ್ ಆಗಿ ಹ್ಯಾಪಿ ಲೈಫ್ ಲೀಡ್ ಮಾಡ್ಲಿಕ್ಕತ್ತಿರೋದು ನಿಂದು ಆ ಒಂದು ಡಿಸಿಷನ್ನಿಂದನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೂ ನನ್ನ ಬಾಣಂತಂದಾಗ ಆಗಿರ್ಬೋದು, ಆಮೇಲೆ ನಾನು ಹೆಂಗೆ ಬಿಹೇವ್ ಮಾಡಬೇಕು, ನನ್ನ ಗಂಡನ ಜೊತೆ ಹೆಂಗಿರಬೇಕು, ಅತ್ತಿ ಮನೆಯೊಳಗೆ ಹೆಂಗಿರಬೇಕು, ಮಕ್ಕಳ ಜೊತೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನೀ ಭಾಳ ನನಗೆ ಗೈಡೆನ್ಸ್ ಕೊಡ್ತಿ ಯಾವಾಗಲೂ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ಯು ಆರ್ ಅ ಗ್ರೇಟ್ ಫಿಲಾಸಫರ್ ಆ್ಯಂಡ್ ಯು ಆರ್ ಮೈ ಬೆಸ್ಟ್ ಗೈಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂದು ಡೆಲಿವರಿ ಇಲ್ಲ ಆಯ್ತು. ಆವಾಗ ಇಲ್ಲಿ ಜಾಸ್ತಿ ಬಾಣಂತಂದಾಗ ಹೆಲ್ಪ್ ಇರೋದಿಲ್ಲ. ಬಟ್ ನಿನಗೆ ಆಗೋ ಅಷ್ಟು ಮ್ಯಾಕ್ಸಿಮಮ್ ಫಿಸಿಕಲಿ ಎಷ್ಟು ನನಗೆ ಆಗ್ತದೆ ಅಷ್ಟು ನಂಗೆ ಮಸಾಜ್ ಮಾಡೋದು, ಕೂಸಿಗೆ ಮಸಾಜ್ ಮಾಡೋದು, ಸ್ನಾನಕ್ಕೆ ಹಾಕೋದು ಎಲ್ಲ ಟ್ರೈ ಮಾಡ್ತಿದ್ದಿ. ನೀ ರಿಯಲಿ ಗ್ರೇಟ್. ಆಮೇಲೆ ಪಪ್ಪ ಯಾವಾಗಲೂ ಜೋಕ್ ಮಾಡ್ತಾರೆ, ನೀ MBA ಮಾಡಿಲ್ಲ ಅಷ್ಟೇ, ಬಟ್ ನಿನ್ನ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆರ್ ವಂಡರ್ಫುಲ್. ಯಾವುದೋ ಡಿಫಿಕಲ್ಟ್ ಸಿಚುವೇಶನ್ ಒಳಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೆಂಗೆ ಡಿಸಿಷನ್ಸ್ ತಗೋಬೇಕು ಅನ್ನೋದು ನೀನು ನೋಡಿ ನಾವೆಲ್ಲರೂ ಖರೇಂದ್ರೂ ಕಲಿಬೇಕು. ಆಮೇಲೆ ನಿನಗೆ ಲೈಫ್ ಕೊಟ್ಟಿರೋ ರೋಲ್ಸನ್ನು ನೀ ಭಾಳ ಚೆಂದಾಗಿ ನಿಭಾಯಿಸ್ತಿ. ಆ್ಯಸ್ ಅ ಡಾಟರ್, ಆ್ಯಸ್ ಅ ವೈಫ್, ಆ್ಯಸ್ ಅ ಡಾಟರ್ ಇನ್ ಲಾ, ಆ್ಯಸ್ ಅ ಮದರ್, ಗ್ರ್ಯಾಂಡ್ ಮದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಎಲ್ಲ ರೋಲ್ಸಿಗೂ ನೀನು ಎಲ್ಲ ರಿಲೇಷನ್ಶಿಪ್ಸಿಗೆ ನೀನು 100% ಕೊಡ್ತಿ. ನಮಗೆ ರೋಲ್ ಮಾಡೆಲ್ಲು. ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು, ರಿಲೇಷನ್ಶಿಪ್ಸನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡಿ ನಾವು ಕಲಿಬೇಕು. ಆ್ಯಂಡ್ ಅದನ್ನು ನನ್ನ ಲೈಫ್ ಒಳಗೆ ಭಾಳ ಅಪ್ಲೈ ಮಾಡ್ಕೋತೇನೆ. ಲಾಸ್ಟ್ಲಿ ನಿನ್ನ 60th ಬರ್ಡೇ ಅಂತ ಹೇಳಿ ನನಗೆ ಅನ್ಸವಲ್ತು. ಬಟ್ ನಾನು ಬೇಡ್ಕೊಳ್ಳೋದು ಇಷ್ಟ, ದೇವರು ನಿನಗೆ ಹಿಂಗೆ ಎಲ್ಲ ಖುಷಿ ಕೊಟ್ಕೋತ ಹೋಗಲಿ. ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಹಿಂಗೆ ದಯಪಾಲಿಸ್ತಾ ಹೋಗಲಿ. ಹಿಂಗೆ ಭಾಳಷ್ಟು ಬರ್ತ್ಡೇಸನ್ನು ನಾವು ಸೆಲೆಬ್ರೇಟ್ ಮಾಡ್ಕೋತಾ ಹೋಗೋಣ. ನಿನ್ನ 100th ಬರ್ತ್ಡೇನು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋಣ. ಆಮೇಲೆ ನೀ ಹಿಂಗೆ ನಮ್ಮನ್ನು ಬ್ಲೆಸ್ ಮಾಡ್ಕೋತ ಇರು. ನಿನ್ನ ಅಡ್ವೈಸ್ ಯಾವಾಗಲೂ ಲೈಫ್ ಒಳಗೆ ಕೊಟ್ಕೋತಿರು. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತು ನನ್ನ ತಾಯಿಯಾಗಿ ಬಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಅಮ್ಮ. ಐ ಲವ್ ಯು ಸೋ ಮಚ್. ಹಾಯ್ ಅಮ್ಮ, ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಇವತ್ತು ನೀನು ಕಾಶಿ ಒಳಗಿದ್ದಿ, ನಿನ್ನ ಬರ್ಡೇ 60th ಬರ್ಡೇ ವಿಚ್ ಇಸ್ ವೆರಿ ಸ್ಪೆಷಲ್. ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳಿಕತ್ತಿ. ಸೊ ಇಟ್ಸ್ ಲೈಕ್ ಮೋಸ್ಟ್ಲಿ ರೀಸೆಂಟ್ ಇಯರ್ಸ್ ಒಳಗೆ ನೀನು ಇದರ್ ತಿರುಪತಿ ಒಳಗೆ ಅಥವಾ ಕಾಶಿ ಒಳಗೆ ಇಟ್ಸ್ ಲೈಕ್ ಅಗದಿ ಸ್ಪೆಷಲ್ ಪ್ಲೇಸಸ್ ಒಳಗೆ ಡೆಸ್ಟಿನೇಷನ್ ಬರ್ಡೇ ಅಂತಾರಲ್ಲ, ಆ ಥರ ಸೆಲೆಬ್ರೇಟ್ ಮಾಡ್ಕೊಳಕತ್ತಿ, ವಿಚ್ ಈಸ್ ವೆರಿ ಗ್ರೇಟ್. ಅದು ಹೆಂಗಂದ್ರೆ ಆ ಥರ ನಿನ್ಗೆ ಅನುಕೂಲ ಸಾಧಿಸಿ ಬರ್ತದೆ. ಸೊ ಇಟ್ಸ್ ನಾಟ್ ಲೈಕ್ ಪ್ಲ್ಯಾಂಡ್, ನೀ ಅಲ್ಲಿ ಬರ್ಡೇ ಮಾಡ್ಕೋಬೇಕು ಅಂತೇಳಿ ಎಲ್ಲರೂ ಹೋಗಿ ಬೇರೆ ಪ್ಲೇಸಸ್ ಒಳಗೆ ಸ್ಪೆಷಲ್ ಪ್ಲೇಸಸ್ ಒಳಗೆ ಮಾಡ್ಕೋತಾರೆ. ಬಟ್ ನಿನಗಂದ್ರೆ
ತಂತಾನ ಹಂಗೆ ಕೂಡಿ ಬರ್ತದೆ, ವಿಚ್ ಇಸ್ ವೆರಿ ಗ್ರೇಟ್. ಆಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನನಗೀಗ 31 ಇಯರ್ಸ್. ಸೊ ಲಾಸ್ಟ್ 31 ಇಯರ್ಸ್ ನೀ ನನಗೆ ಭಾಳ ಮೋಟಿವೇಶನ್ನು, ಭಾಳ ಸಪೋರ್ಟು, ಭಾಳ ಗೈಡೆನ್ಸ್ ಕೊಟ್ಟು ಎಲ್ಲ ಮಕ್ಳಿಗೂ ಅವ್ರ ತಾಯಂದ್ರಂದ್ರೆ ಆ ಫ್ರೀನೆಸ್ಸು ಆಮೇಲೆ ಆ ಸಪೋರ್ಟು ಇದ್ದೇ ಇರ್ತದೆ. ಬಟ್ ನಾ ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಲತ್ತೀನಿ ಅಂದರೆ ನಂದು ನಿಂದು ಬಾಂಡಿಂಗ್ ಬಗ್ಗೆ. ಯಾವತ್ತೂ ಏನೋ ಡಿಫಿಕಲ್ಟೀಸ್ ನಮಗೆ ಜೀವನದಾಗ ಬಂದ್ರೂ ಫಸ್ಟ್ ನನ್ನ ತಲೆಯೊಳಗೆ ಬರೋದು ನಿನ್ನ ಪಿಕ್ಚರ್. ಸೊ ಅಮ್ಮನ ಮುಂದೆ ಹೇಳಬೇಕು, ನಂದೆಲ್ಲ ಸಾಲ್ವ್ ಆಗ್ತದೆ, ಅಷ್ಟೇ ಬರ್ತದೆ ತಲೆಯೊಳಗೆ. ಹೊರತು ನೀ ಅದು ಹೆಂಗೆ ತೊಗೋತಿ ಅಥವಾ ನಿನಗೆ ಇಟ್ ಮೇ ಬಿ ವೆರಿ ಸ್ಮಾಲ್ ಥಿಂಗ್ ಆರ್ ಅ ಬಿಗ್ಗರ್ ಥಿಂಗ್. ಸೊ ಏನಂದ್ರೆ ಫಸ್ಟ್ ನಿನ್ನ ಮುಂದೆ ಹೇಳಿಬಿಡ್ಬೇಕು, ಅಂದ್ರೆ ನಮ್ಮ ಮನಸ್ಸಿಂದ ಅದು ಹೋಗ್ಬಿಡ್ತು. ಸೊ ಆಮೇಲೆ ಎಲ್ಲ ನಿನ್ನ ಮೇಲೆ. ಸೊ ನೀ ಏನು ಸಜೆಷನ್ ಕೊಡ್ತಿ ಅಥವಾ ನೀ ಏನು ಇದು ಮಾಡ್ತಿ ಅದ್ರ ಪ್ರಕಾರ ವಿ ವಿಲ್ ಮೂವ್. ಸೊ ಆ ಥರ ಇವನ್ ನಾವು ಸ್ಕೂಲೊಳಗಿದ್ದಾಗೂ ನಂಗೆ ನೆನಪದ, ನಾವು ಸಂಜೆಗೆ ಸ್ಕೂಲಿಂದ ಬರಬೇಕಿದ್ರೆ ನಾನು ಅಕ್ಕ ಇಬ್ಬರು ಹಸುವಾಗಿ ಬಂದಿರ್ತೀವಿ. ಆಮೇಲೆ ಫುಲ್ ಏನರ ಸ್ಪೆಷಲ್ ಮಾಡಬೇಕು ಅಂತ ದಿನ ಹುಡುಕಿ ಮಾಡ್ತಿದ್ದಿ. ರಗಡ್ ನಂಗೆ ಅದು ಸೇರೋದಿಲ್ಲ ಇದು ಸೇರೋದಿಲ್ಲ, ನೀ ಅಕ್ಕಗೆ ಸೇರಿದ್ದು ಮಾಡಿ ನನಗೆ ಸೇರಿದ್ದು ಮಾಡಿಲ್ಲ ಅಂತೇಳಿ ನಾ ರಗಡ್ ನಿನಗೆ ತ್ರಾಸು ಕೊಟ್ಟೇನೆ. ಮತ್ತೇನ್ರಿ ನನಗೆ ಸೇರೋದು ಸ್ಪೆಷಲ್ ಮಾಡಿಕೊಡ್ತಿದ್ದಿ. ಹಂಗೆ ಜಗ್ಗೆ ಕಾಡ್ಸೇನೆ ನಾನು. ಬಟ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಸಿಲ್ಲಿ ಅನ್ನಿಸ್ತದ. ಆಮೇಲೆ ನಾವು ಅದನ್ನ ಏನು ಟಿಫಿನ್ ಮಾಡಿರ್ತೀವಿ, ಸ್ನ್ಯಾಕ್ಸ್ ಮಾಡಿರ್ತೀವಿ, ಅದು ತಿನ್ಕೋತ ಇಡೀ ದಿನ ರೈಟ್ ಫ್ರಮ್ ನಾವು ಸ್ಕೂಲ್ ಬಸ್ ಹತ್ತಿರೋದ್ರಿಂದ ವಾಪಸ್ ಬಂದು ಮೀಟ್ ಆಗೋ ತನಕ ಏನೇನು ನಡೀತು ಎಲ್ಲ ನಿನ್ನ ಹತ್ರ ಶೇರ್ ಮಾಡ್ತಿದ್ವಿ. ಇವತ್ತಿಗೂ ನಂದು ಆಲ್ಮೋಸ್ಟ್ ಹಂಗೆ ಅದ. ನನಗೆ ಆಫೀಸ್ ಒಳಗೆ ಇನ್ ಕೇಸ್ ಏನರೇ ನಂಗೆ ಸಣ್ಣ ಪುಟ್ಟ ಏನಾರೇ ಮ್ಯಾನೇಜರ್ಸ್ ಡಿಸ್ಕಷನ್ಸ್ ಆಯ್ತು ಅಥವಾ ಏನಾರೇ ಇರಲಿ, ಒಟ್ಟು ಆಫೀಸ್ ಒಳಗಿರಲಿ ಮನೆಯೊಳಗಿರಲಿ, ಏನು ಡಿಫಿಕಲ್ಟೀಸ್ ಅಥವಾ ನಮ್ಮದು ಖುಷಿ ಸುದ್ದಿ ಏನಿದ್ರೂ ಫಸ್ಟ್ ನಿನ್ನ ಹತ್ರ ಹೇಳಬೇಕು ಅಂತನ ತಲೆಯೊಳಗೆ ಬರ್ತದೆ. ಸೊ ಆ ಥರ ನೀ ಭಾಳ ಮೋಟಿವೇಟ್ ಮಾಡ್ಕೋತ ಬಂದು ಹಿಂಗೆ ನಮಗಿನ್ನೂ ಭಾಳಷ್ಟು ವರ್ಷ ಗೈಡೆನ್ಸ್ ಕೊಡು, ಮೋಟಿವೇಟ್ ಮಾಡು. ನಿನ್ನ ಸಪೋರ್ಟ್ ಇಂದ ನಮಗೆ ಭಾಳ ಸ್ಟ್ರೆಂತ್ ಬರ್ತದೆ ನಮ್ಮ ಜೀವನದಾಗ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ ನಂಗೆ ನೆನಪಿದ್ದಂಗೆ ನನ್ನ ಲಗ್ನದ ಸಲುವಾಗಿ ಕನ್ಯಾ ಹುಡುಕ್ಬೇಕಿದ್ರೆ ನನ್ನ ತಲೆಯೊಳಗೆ ಒಂದೇ ಇತ್ತು, ನಿಂದು ಎಕ್ಸ್ಪ್ರೆಷನ್ ನೋಡ್ತಿದ್ದೆ ನಾ ಯಾವಾಗಲೂ. ಸೊ ನಿನ್ನ ಮಾರಿ ಮೇಲೆ ನಂಗೆ ಗೊತ್ತಾಗ್ಬಿಡ್ತಿತ್ತು. ಇಟ್ಸ್ ಲೈಕ್ ನಮ್ಮಮ್ಮ ಸೆಲೆಕ್ಟ್ ಮಾಡ್ಯಾಳ ಅಂದ್ರೆ ಇಟ್ ವಿಲ್ ಬಿ ದ ಬೆಸ್ಟ್ ಅಂತ ನನಗೆ ಹಂಗೆ ನಂದು ಒಪಿನಿಯನ್ ಇತ್ತು. ಸೊ ಅದ್ರ ಪ್ರಕಾರ ನನಗೆಲ್ಲ ಚಲೋನೂ ಆಗ್ಯದ ಜೀವನದಾಗ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ವೆರಿ ಹ್ಯಾಪಿ ದ್ಯಾಟ್ ನಿನ್ನಂಥ ಅಮ್ಮ ನಂಗೆ ಸಿಕ್ಕಾಳ ಅಂಥೇಳಿ. ಸೊ ರೀಸೆಂಟಾಗಿ ಪಪ್ಪಂದು 65 ವರ್ಷ ಶಾಂತಿ ಮಾಡೀವಿ. ಸೊ ಹಿಂಗೆ ನೀವಿಬ್ಬರು ಭಾಳಷ್ಟು ವರ್ಷ ನಮಗೆಲ್ಲ ಆಶೀರ್ವಾದ ಮಾಡ್ಕೋತ ಇರ್ರಿ. ನಿಂದು ನೆಕ್ಸ್ಟ್ ನಾವು ಇದು 60 ಇಯರ್ಸ್ ಆಯ್ತು, ನೆಕ್ಸ್ಟ್ 70 ಇಯರ್ಸ್ 80 ಇಯರ್ಸ್ ಹಿಂಗೆ 100 ಇಯರ್ಸ್ ತನಕ ನಾವು ಸೆಲೆಬ್ರೇಟ್ ಮಾಡೋಣ ನಿನ್ನ ಬರ್ಡೇ. ಓಕೆ ಅಮ್ಮ, ವಿಶ್ ಯು ಹ್ಯಾಪಿ ಬರ್ಡೇ ಅಗೇನ್. ಹ್ಯಾಪಿ ಬರ್ಡೇ ಅಮ್ಮ. ಈ ಸಲ ನಿಮ್ಮ ಬರ್ಡೇಗೆ ನೀವು ಕಾಶಿದಲ್ಲಿರ್ತೀರ. ನೀವು ಕಾಶಿ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ನಾನು ಮದುವೆ ಆದಾಗಿಂದ ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ. ನೆಕ್ಸ್ಟ್ ಮಂತಿಗೆ ನಂದು 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಮದುವೆ ಆಗಿ. ಎಷ್ಟೊಂದು ಹೊಸ ಪದ್ಧತಿ, ಹೊಸ ಪೂಜೆ ಎಲ್ಲ ನಾನು ನಿಮ್ಮಿಂದನೇ ಕಲ್ತಿದ್ದೀನಿ. ನೀವು ತುಂಬ ಹುರುಪಿಂದ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನನಗೆ ಎಷ್ಟೊಂದು ಹೇಳ್ಕೊಟ್ಟಿದ್ದೀರಾ, ಕಲಿಸ್ಕೊಟ್ಟಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್.
ನನ್ನ ಮನೆ ಕಡೆನೂ ಎಲ್ಲರೂ ನಿಮ್ಮನ್ನ ಯಾವಾಗಲೂ ಹೊಗಳ್ತಿರ್ತಾರೆ, ತುಂಬ ಒಳ್ಳೆಯವರು, ತುಂಬ ಕೈ ಬಿಟ್ಟು ಮಾಡ್ತಾರೆ, ಎಲ್ಲ ಹಚ್ಕೊಂಡು ಮಾಡ್ತಾರೆ ಅಂತ. ಅದನ್ನೆಲ್ಲ ಕೆನ್ಸ್ಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ. Hi Samaji. Hi, my name is Vivana. I'm 5 years old. I love my mommy and you. I love doing danles and I want to say for you happy birthday, please. Can you sing a song for Aji? Happy birthday to you. Happy birthday to you. Happy birthday, dear Aji. Happy birthday to you. Maji, you're the best. Happy birthday, Sumaji. I love you. Birthday, Sumaji. Shrihan loves you. So many wishes and from Tama. जन्मदिनमिदं ऐपियासके जन्मदिनमिदं ऐपियासके शन्तनोद्युते सर्वदामुगं शन्तनोद्युते सर्वदामुगं प्रार्थयामहे भवशतायुषी प्रार्थयामहे भवशतायुषी ईश्वरस्य दा त्वां च रक्षतु ईश्वरस्य दा त्वां च रक्षतु पुण्यकर्मणा कीर्तिमर्जता पुण्यकर्मणा कीर्तिमर्जता जीवनं प्रभा भवतु सात्विकं जीवनं प्रभा भवतु सात्विकं ऐपियासके जन्मदिनमिदम् ऐपियासके शन्तनोद्युते सर्वदामुगं शान्तनोद्युते सर्वदामुगं ಶಾಂತನೋದಿತೆ ಸರ್ವದಾಮುಖಂ. ಹುಟ್ಟುಹಬ್ಬದ ಶುಭಾಶಯಗಳು ಸುಮಾ ಅಜ್ಜಿ.